ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಪ್ರೀತಿ ಕರುಣೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 9ನೇ ಅಧ್ಯಾಯ 1ರಿಂದ 1 ಅರಸು 9ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಹೋವನು ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟದ್ದು. ದೇವರ ನಾಮಕ್ಕೆ ಸ್ತೋತ್ರ. ನಾವು ನಿನ್ನೆವರೆಗೆ ಬಹಳಷ್ಟು ವಿಷಯಗಳನ್ನು ದಾವೀದ ಅರಸರು ತೀರ್ಕೊಂಡ ಮೇಲೆ ಅವರ ಮಗ ಸೊಲೊಮೋನನ ದೇವರ ಅರಸನನ್ನಾಗಿ ಮಾಡಿದ್ರು. ಅಲ್ಲಿಂದ ಅವರ ಮುಖಾಂತರ ಅವರು ದೇವಾಲಯ ಕಟ್ಟಿಸಿದ್ರು. ಅನೇಕ ಪ್ರಾರ್ಥನೆಗೆ ಪ್ರಾರ್ಥನೆ ಮಾಡಿದ್ರು. ಹೀಗೆ ಪ್ರಾರ್ಥನೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಸಂಪೂರ್ಣವಾಗಿ 8ನೇ ಅಧ್ಯಾಯದಲ್ಲಿ ನಾವು ನಿನ್ನೆವರೆಗೆ ತಿಳಿದುಕೊಂಡಿದ್ದೇವೆ. ಆಮೇಲೆ ಪ್ರಾರ್ಥನೆ ಮಾಡುವಾಗ ದೇವರು ಸೊಲೊಮೋನನ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಟ್ಟರು. ಹೇಗೆ ಕೊಟ್ಟರು ಅಂತೇಳಿ, ಹಾಗೆ ನಾವು ಕೂಡ ಸಂಪೂರ್ಣವಾಗಿ ದೇವರು ನಮ್ಮನ್ನು ಕೂಡ ಆರಿಸಿಕೊಂಡ ಮೇಲೆ ನಾವು ಕೂಡ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವುದಾದರೆ ಸಂಪೂರ್ಣವಾಗಿ ನಮ್ಮ ಪ್ರೀತಿ ಪ್ರಾಣ ಶರೀರವನ್ನೇ ದೇವರಿಗೆ ಅರ್ಪಿಸಿ ಸಂಪೂರ್ಣ ಒಪ್ಪಿಸಿಕೊಟ್ಟು ನಾವು ದೇವರ ಭಯ ಭಕ್ತಿಯಲ್ಲಿ ಜೀವಿಸಿ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಆಗುವುದಾದರೆ ನಮಗೂ ಕೂಡ ಕನಸಿನಲ್ಲಿ ದೇವರು ಏನು ಮಾಡ್ತಾರೆ, ಮಾತನಾಡುತ್ತಾರೆ. ಉತ್ತರ ಕೊಡ್ತಲೇ ಇದ್ದಾರೆ. ಕೆಲವರಿಗೆ ಕೂಡ ಇದೇ ರೀತಿ ಮಾತನಾಡ್ತಾರೆ. ಆಗುವುದು ಹೋಗುವುದು ಅದು ಹೇಗೆ ತಿಳ್ಕೊಳ್ಳಬಹುದು ಅಂದರೆ, ಅವರು ನನಗಿಂತ ಕನಸು ಬಿತ್ತು, ಹಾಗಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ತಾರೆ. ಅದು ನೆರವೇರಿದರೆ ಖಂಡಿತವಾಗಿ ದೇವರು ಇವರೊಂದಿಗೆ ಮಾತನಾಡಿದ್ದಾರೆ, ಇವರಿಗೆ ಕನಸಿನಲ್ಲಿ ದೃಶ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಅಂತ. ಒಬ್ಬೊಬ್ಬರು ಹಾಗೆ ಮಾತಾಡುವಾಗ ಮುಂದೆ ನೋಡಿ ಹೀಗೆ ಆಗ್ತದೆ ಎಚ್ಚರ ಅಂತ ಹೇಳ್ತಾರೆ. ಅದು ಜ್ಞಾನದ ಮೂಲಕ ಮಾತನಾಡುವಂಥದ್ದು. ಆಗ ಅದು ನೆರವೇರಿದಾಗ ಇವರೊಂದಿಗೆ ದೇವರು ಮಾತಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ನಾವು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಕೂಡ ದೇವರು ಉತ್ತರ ಕೊಡುವವರಾಗಿದ್ದಾರೆ, ದೇವರು ಆರಿಸಿಕೊಂಡವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 9ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು, ತನಗೆ ಇಷ್ಟವಾದ ಬೇರೆ ಎಲ್ಲ ಮಂದಿರಗಳನ್ನು ಕಟ್ಟಿಸಿದ ನಂತರ ಯೆಹೋವನವನಿಗೆ ಗಿದ್ಯೋನಿನಲ್ಲಿ ಪ್ರತ್ಯಕ್ಷನಾದಂತೆ 2ನೇ ಸಾರಿ ಪ್ರತ್ಯಕ್ಷನಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಿಂದೆ ಗಿದ್ಯೋನಲ್ಲಿ ಕೂಡ ಒಂದ್ಸಲ ಪ್ರತ್ಯಕ್ಷನಾದರು. ಆಮೇಲೆ ಈ ದೇವಾಲಯ ಅಲ್ಲಿ ಬೇಕಾದಂಥದ್ದು ಎಲ್ಲ ಸೌಕರ್ಯಗಳನ್ನ ಮಾಡಿದ ನಂತರ ಮತ್ತೆ 2ನೇ ಸಾರಿ ಸೊಲೊಮೋನನಿಗೆ ದೇವರು ಪ್ರತ್ಯಕ್ಷರಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ನಾವು 1 ಸಮುವೇಲ 2ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ, ಹನ್ನಲಿಗೆ ಮಕ್ಕಳಿಲ್ಲದಾಗ ಹನ್ನಲು ಪ್ರಾರ್ಥಿಸಿದಾಗ ದೇವರು ಏನು ಮಾಡಿದರು, ಹನ್ನಲಿಗೆ ಸಮುವೇಲನನ್ನು ಕೊಟ್ಟರು. ಆಗ ಸಮುವೇಲನಿಗೆ ಒಂದೇ ದಿವಸ ರಾತ್ರಿ 4 ಸಲ ಕರೆದು ಮಾತನಾಡಿದರು, ಪ್ರತ್ಯಕ್ಷರಾದರು. ಅದೇ ರೀತಿ ಇಲ್ಲಿ ಕೂಡ ಏನಾಗಿದೆ, ಸೊಲೊಮೋನನಿಗೆ ದೇವರು ಪ್ರತ್ಯಕ್ಷನಾಗಿ ಮಾತನಾಡಿದರು. ಇದನ್ನು ಕೂಡ ನಾವು ಈಗ ಹಿಂದೆ ತಿಳಿದುಕೊಂಡಾಗೆ ದೇವರು ಆದುಕೊಂಡವರು, ದೇವರು ಯಾರನ್ನು ಸರಿಯಾಗಿ ಆರಿಸಿಕೊಳ್ತಾರೋ ಅಂಥವರೊಂದಿಗೆ ದೇವರು ಇವತ್ತು ಕೂಡ ಕನಸಿನ ಮೂಲಕ ಜ್ಞಾನದ ಮೂಲಕ ಮಾತನಾಡ್ತಾರೆ. ದೇವರ ನಾಮಕ್ಕೆ ಇದು ಅನೇಕ ಜನರಲ್ಲಿ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ. ಆತನು ಅವನಿಗೆ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ ಅಂತ ಹೇಳಿದರು. ಯಾರು? ದೇವರು ಸೊಲೊಮೋನನಿಗೆ. ನೀನು ಮಾಡಿದಂಥ ಪ್ರಾರ್ಥನೆ ವಿಜ್ಞಾಪನೆ ಅಂದರೆ ನಿನ್ನ ಎಲ್ಲ ಮಾತುಗಳನ್ನು ನಾನು ಕೇಳಿದ್ದೇನೆ. ಹಾಗೆ ಇವತ್ತು ನಾವು ಕೂಡ ಸೊಲೊಮೋನನ ಹಾಗೆ ದೇವರಿಗೆ ವಿಧೇಯರಾಗಿ ನಾವು ನಡೆಯುತ್ತಾ ಹೋಗುವುದಾದರೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಮತ್ತು ವಿಜ್ಞಾಪನೆಯನ್ನು ದೇವರು ಕೇಳುತ್ತಾರೆ. ಇದು ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ, ನೆರವೇರುತ್ತಲೇ ಇದೆ. ಅನೇಕರ ವಿಷಯಗಳಲ್ಲಿ ಕೂಡ ಇದನ್ನು ನಾನು ಕೇಳುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೆ ಪ್ರತಿಷ್ಠಿಸಿಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಪ್ಪ, ದೇವರ ಒಂದು ಪ್ರೀತಿಯ ಮೇರೆಗೆ ಸೊಲೊಮೋನ ಏನು ಮಾಡಿದ, ಜೆರುಸಲೇಮ್ ದೇವಸ್ಥಾನವನ್ನು ಕಟ್ಟಿಸಿದ. 46 ವರ್ಷ. ಇದು 46 ವರ್ಷ ಯೆಹೋವನ
ಪತ್ರಿಕೆಯಲ್ಲಿ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ಓದಬಹುದು. 46 ವರ್ಷ. ಆಗ ನೀನು ಅದನ್ನು ದೇವರ ಆಜ್ಞೆಯ ಪ್ರಕಾರ ಕಟ್ಟಿಸಿದ, ನಾನು ಅದನ್ನು ಆರಿಸಿಕೊಂಡಿದ್ದೇನೆ ಅಂತ. ಹಾಗೆ ಇವತ್ತು ನಾವು ಒಂದು ಪ್ರಾರ್ಥನೆಗಾಗಿ ದೇವರ ಆಲಯವನ್ನು ತಕ್ಕ ಮಟ್ಟಿಗೆ ನಾವು ಕಟ್ಟುವುದಾದರೆ ಖಂಡಿತವಾಗಿ ಅಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾದರೆ ಅದನ್ನು ಆರಿಸಿಕೊಳ್ಳುತ್ತಾರೆ. ಅಂದರೆ ದೇವಾಲಯ ನನಗೆ ಬೇಕು ಅಂತಲ್ಲ, ಪ್ರಾರ್ಥನೆಗೆ ಸ್ಥಳವನ್ನು ಆರಿಸಿಕೊಳ್ಳುತ್ತಾರೆ. ಹಾಗೆ ಇವತ್ತು ನಮ್ಮ ಮನೆಯೇ ಆಗಲಿ ಎಲ್ಲೇ ಆಗಲಿ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರನ್ನು ಇತರರ ಮೂಲಕ ನಮಗೆ ತಿಳಿಯಪಡಿಸಿದ ಮೇಲೆ ಸಂಪೂರ್ಣವಾಗಿ ಭಯ, ಭಕ್ತಿ, ಪ್ರೀತಿ, ಇದು ಪೂರ್ಣ ಪ್ರೀತಿಯಿಂದಲೂ ಪ್ರಾಣದಿಂದಲೂ ನಾವು ದೇವರನ್ನು ಆರಾಧಿಸುವುದಾದರೆ, ದೇವರ ಮೇಲೆ ಭಯ ಭಕ್ತಿ ಇಡುವುದಾದರೆ ಆ ಮನೆಯನ್ನು ಆ ಸ್ಥಳವನ್ನು ಕೂಡ ದೇವರು ಆರಿಸಿಕೊಳ್ತಾರೆ ಅಂತ ಇದರ ಅರ್ಥ. ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರುವುದು. ನೋಡಿ, ಅಂಥ ಸ್ಥಳದಲ್ಲಿ ದೇವರ ದೃಷ್ಟಿ ಪ್ರತಿ ದಿವಸ ಇರ್ತದೆ. ಸರಿಯಾಗಿ ಭಯ ಭಕ್ತಿಯಲ್ಲಿ ನಡ್ಕೊಂಡ್ರೆ ಎಲ್ಲಿ ಪ್ರಾರ್ಥಿಸ್ತೀವೋ ಆ ಮನೆಯಲ್ಲಿ ಕೂಡ ಆ ಮನೆಯ ಮೇಲೆ ದೇವರ ದೃಷ್ಟಿ ಇರ್ತದೆ. ಮತ್ತು ಯಾರು ತನ್ನ ಶರೀರವನ್ನೇ ದೇವರಿಗೆ ಒಪ್ಪಿಸಿ ಕೊಟ್ಟು ವಿಧೇಯರಾಗಿ ಜೀವಿಸ್ತಾರೋ ಅಂಥವರ ಮೇಲೆ, ಶರೀರದ ಮೇಲೆ ದೇವರಿಗೆ ಪ್ರೀತಿ ಇರುತ್ತದೆ. ಇದು 1 ಕೊರಿಂಥ 3:16 ಅಧ್ಯಾಯದಲ್ಲಿ ಹೇಳಿದ್ದು. ಮತ್ತು ಧರ್ಮೋಪದೇಶಕಾಂಡದಲ್ಲಿ ನಿನ್ನ ದೇಹವೇ ದೇವಾಲಯ. ದೇವರ ನಾಮಕ್ಕೆ ಸ್ತೋತ್ರ. ಯಾರು ತನ್ನನ್ನು ತಾನೇ ಒಪ್ಪಿಸುತ್ತಾರೋ, ಶರೀರವನ್ನು ಪೂರ್ಣ ಪ್ರಾಣ ಆತ್ಮ ಶರೀರವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಇರ್ತಾರೋ ಅಂಥವರ ಶರೀರದ ಮೇಲೆ ಕೂಡ ದೇವರಿಗೆ ಏನಾಗಿರ್ತದೆ, ಅಲ್ಲಿ ಒಂದು ಮನಸ್ಸು ಮತ್ತು ದೃಷ್ಟಿ ಇದ್ದೇ ಇರುತ್ತದೆ ಅಂತ ಇದರ ಅರ್ಥ. ಅವರನ್ನು ದೇವರೇ ನಡೆಸ್ತಾರೆ ಅಂತ. 4ನೇ ವಚನ. ನೀನು ನಿನ್ನ ತಂದೆಯಾದ ದಾವೀದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ಆಜ್ಞಾ ವಿಧಿ ನ್ಯಾಯಗಳನ್ನು ಕೈಗೊಳ್ಳುತ್ತಾ ಬರುವುದಾದರೆ ಇಸ್ರೇಲರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ನೋಡಿ, ದಾವೀದನ ಮಾತನ್ನ ಹೇಳ್ದಾಗೆ ಹಾಗೆ ನೀನು ಕೂಡ ಪೂರ್ಣ ಮನಸ್ಸು, ಹೃದಯ, ಪ್ರೀತಿ, ಪೂರ್ಣ ಪ್ರಾಣದಿಂದ ನೀನು ನಡೆಯುವುದಾದರೆ ಸಿಂಹಾಸನವನ್ನು ನಿನ್ನನ್ನು ಸದಾ ಸ್ಥಿರಪಡಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಸದಾ ನಿನ್ನನ್ನು ನಾನು ಹಾಗೂ ನಿನ್ನ ಸಂತಾನವನ್ನು ಕೂಡ ನಾನು ಅಲ್ಲಿ ಅರಸರನ್ನಾಗಿ, ನಾನು ಇಸ್ರೇಲರಿಗೆ ನಾಯಕರನ್ನಾಗಿ ನಾನು ನೇಮಿಸುವೆನು ಅಂತ ಇದರ ಅರ್ಥ. ಹಾಗೆ ನಾವು ಕೂಡ ಖಂಡಿತವಾಗಿ ದೇವರ ವಾಕ್ಯಗಳಿಗೆ ಸರಿಯಾಗಿ ವಿಧೇಯರಾಗಿ ನಾವು ನಡ್ಕೊಂಡ್ರೆ ನಮ್ಮನ್ನು ಕೂಡ ಚೆನ್ನಾಗಿ ದೇವರು ಕೂಡ ನಮ್ಮ ಆಯುಷ್ಯ ಫಲ ಕೊನೆಯವರೆಗೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಗೂ ದೇವರು ನಮಗೆ ಕೊಟ್ಟ ಮಕ್ಕಳನ್ನು ಕೂಡ ಅದರಲ್ಲಿ ಒಬ್ಬನನ್ನು ಮತ್ತು ಅವರ ಸಂತಾನವನ್ನೇ ಹಾಗೆ ಆಶೀರ್ವಾದ ಮಾಡ್ತಾ ಹೋಗ್ತಾರೆ ಅಂತ ಇದರ ಅರ್ಥ. ಇವತ್ತಿಗೆ ನಾವು ನೋಡ್ಬೋದು, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ರಾಜ್ಯ ಹಿಂದೆ ಮೈಸೂರು ರಾಜ್ಯರ ಆಡಳಿತದಲ್ಲಿತ್ತು. ಅದೇ ಒಂದು ಸಂತಾನ ಮುಂದೆವರಿತಾ ಬಂತು. ಈಗ ಮೈಸೂರು ರಾಜ್ಯ ಕರ್ನಾಟಕ ಸರ್ಕಾರ ಆಗಿ ಹೋಯ್ತು, ಎಲ್ಲರಿಗೂ ಗೊತ್ತಿದೆ. ಕರ್ನಾಟಕ ಸರ್ಕಾರ ಆದರೂ ಕೂಡ ಮೈಸೂರು ರಾಜ್ಯ ಅಂತ ಹೇಳುವಂಥ ಬಿರುದು ಹೋಗಲಿಲ್ಲ. ನೋಡಿ, ಆ ಸಂತಾನವನ್ನು ಆರಿಸುತ್ತಾ ಬಂದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಕಡೆಗೆ ಇವತ್ತು ಎಷ್ಟೋ ರಾಷ್ಟ್ರಗಳನ್ನು ಅರಸರುಗಳು ಆಳ್ತಾ ಇದ್ದಾರೆ. ಅಲ್ಲಿ ಕೂಡ ಹಾಗೆ ಅವರ ಸಂತಾನಕ್ಕೆ ದೇವರ ಸ್ಥಳವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಕೂಡ ಸಂಪೂರ್ಣವಾಗಿ ದೇವರಲ್ಲಿ ಭರವಸೆ ಇಟ್ಟರೆ ನಮ್ಮ ಮಕ್ಕಳು, ಅವರ ಮಕ್ಕಳು ಹಾಗೆ ಸದಾ ಅಲ್ಲಿ ಒಂದು ಅರಸತನವನ್ನು ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ಇಸ್ರೇಲ್ ಸಿಂಹಾಸನದ ಮೇಲೆ ತನ್ನ ಸಂತಾನದವರು ತಪ್ಪದೆ ಕೂತುಕೊಳ್ಳುವರು ಎಂಬುದಾಗಿ ನಿನ್ನ ತಂದೆಯಾದ ದಾವೀದನಿಗೆ ನಾನು ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ನೋಡಿ, ನಿನ್ನ ಸಂತಾನ ಇಸ್ರೇಲರಿಗೆ ಅರಸರನ್ನಾಗಿ ಕೂತ್ಕೊಳ್ತಾರೆ ಅಂತ ನಾನು ವಾಗ್ದಾನ ಮಾಡಿದ್ದೆ. ಅದನ್ನು ನಿನ್ನ ಮೇಲೆ ಕೂಡ ನಾನು ನೆರವೇರಿಸ್ತೇನೆ. ಆದರೆ ನಿನ್ನ ತಂದೆ ನನಗೆ ಚಾಚು ತಪ್ಪದೆ ನಡೆದುಕೊಂಡ ಈ ಭೂಲೋಕದಲ್ಲಿ ಹಾಗೆ ನೀನು ಕೂಡ ನಡೆದುಕೊಳ್ಬೇಕು ಅಂತ ಇದರ ಅರ್ಥ. ಇದು ನಮ್ಮ ಜೀವಿತಕ್ಕೂ ಕೂಡ ಅಳವಡಿಸಿಕೊಳ್ಬೇಕು. 6. ಆದರೆ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳದೆ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ ಇಸ್ರೇಲರನ್ನು ನಾನು ಅವರಿಗೆ ಕೊಟ್ಟ ದೇಶದಿಂದ ತೆಗೆದುಹಾಕಿ ನನಗೋಸ್ಕರ ಪ್ರತಿಷ್ಠಿಸಿಕೊಂಡ ಆಲಯವನ್ನು ನಿರಾಕರಿಸಿ ಬಿಡುವೆನು. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಮತ್ತೆ ನೀವು ಹಿಂದಿನ ಪ್ರಪಂಚಕ್ಕೆ ನನ್ನ ಮಾತುಗಳಿಗೆ 10 ದಶಾಜ್ಞೆಗಳಿಗೂ ದೇವರ ಎಲ್ಲ ಮಾತುಗಳು ನೀವು ಅವಿಧೇಯರಾದರೆ, ನನ್ನನ್ನು ಬಿಟ್ಟು ನೀವು ಪ್ರಾಪಂಚಿಕ ವಿಷಯಕ್ಕೆ ಹೋದರೆ
ಖಂಡಿತವಾಗಿ ನಾನು ಎಲ್ಲವನ್ನು ನಿರಾಕರಿಸಿಬಿಡುತ್ತೇನೆ, ನಿಮ್ಮನ್ನು, ನಿಮ್ಮ ಆಲಯವನ್ನು, ಪ್ರತಿ ಒಂದನ್ನು ನಿರಾಕರಿಸಿಬಿಡ್ತೇನೆ. ನನ್ನ ಮನಸ್ಸು ದೃಷ್ಟಿ ನಿಮ್ಮಲ್ಲಿ ಇರುವುದಿಲ್ಲ ಅಂತ ಇದರ ಅರ್ಥ. ಆಗ ದೇವರು ಒಂದ್ಸಲ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ಅನೇಕ ಕೇಡು ಗಂಡಾಂತರ ಮರಣದ ಪಾಶಗಳಿಂದ ಬಿಡಿಸಿ ದೇವರ ಮಾರ್ಗದಲ್ಲೇ ನಡೆಸ್ತಾ ಇರುವಾಗ ಪುನಃ ನಾವು ನಡೆಯದೆ ಈ ಲೋಕದ ವಿಷಯಗಳಿಗೆ, ಹಣ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಲೋಕದ ಎಲ್ಲ ವಿಷಯಗಳಿಗೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದರೆ, ಮಕ್ಕಳನ್ನು ಗದರಿಸದೆ ಎಚ್ಚರಿಸದೆ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸದೆ ಹೋದರೆ ದೇವರು ನಮ್ಮನ್ನು ಅಂಥವರನ್ನು ಕೈ ಬಿಡ್ತಾರೆ. ಮತ್ತೆ ಪುನಃ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಅಲ್ಲಿ ಒಳಗಾಗಬೇಕಾಗ್ತದೆ. ದೇವರ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ವಾಕ್ಯ ಇದೆ, ಮತ್ತೆ ಮೊದಲಿಗಿಂತಲೂ ಬರುವಂತ ಕಷ್ಟಗಳು ಅನೇಕ. ಮತ್ತೆ ಸುವಾರ್ತೆಯಲ್ಲಿ ಒಂದು ದೆವ್ವವು ಮೊದಲು ಇದ್ದಿದ್ದು ಒಂದು ದೆವ್ವ, ಆಮೇಲೆ ಅದು ಬಿಟ್ಟು ಹೋಯಿತು. ಆಮೇಲೆ ವಾಪಸ್ ಬರುವಾಗ ಆ ಮನೆ ಬಹಳ ಗುಡಿಸಿ ಅಚ್ಚು ಚೊಕ್ಕಟ್ಟಾಗಿತ್ತು. ಆಮೇಲೆ ಆ ದೆವ್ವ ಹೋಗಿ ಅದಕ್ಕಿಂತ ಕೆಟ್ಟ 7 ದೆವ್ವಗಳನ್ನು ಕರ್ಕೊಂಡು, ಅಂದ್ರೆ ಕೆಟ್ಟ 7 ದೆವ್ವಗಳು, ಇದು ಒಂದು 8 ದೆವ್ವಗಳು ಬಂದು ಮತ್ತೆ ಅವನ ಮನೆಯೊಳಗೆ ನುಗ್ಗಿ ಮನೆಯನ್ನು ಕೆಡಿಸಿಬಿಡ್ತಾವಂತೆ. ಹಾಗೆ ಮೊದಲು ಇದ್ದಿದ್ದಕ್ಕಿಂತಲೂ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಏನಾಗ್ತದೆ ಅಲ್ಲಿ ಕೈ ಮತ್ತೆ ಇದು ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ಇದು ಕೂಡ ಅನೇಕರಲ್ಲಿ ಏನ್ ಮಾಡ್ತಾರೆ, ಬಹಳ ದೇವರುಗಳಿಗೆ ಬರ್ತಾರೆ, ಅಲ್ಲಿ ಸ್ವಲ್ಪ ದಿವಸ ಬಹಳ ಚೆನ್ನಾಗಿರ್ತಾರೆ. ಆಮೇಲೆ ದೇವರು ಶೋಧನೆಗೆ ಒಳಪಡಿಸ್ತಾರೆ. ಇವರು ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಉದಾಹರಣೆಗೆ ಆದಾಮನ್ನೇ ತಗೊಳ್ಳುವ. ಎಲ್ಲಾ ವಿಷಯವನ್ನು ಅವನಿಗೆ ತಿಳಿಸಿದ್ರು. ಆದಿಕಾಂಡ 2:15 17 ಅವನನ್ನ ಸೃಷ್ಟಿ ಮಾಡಿ ಏದೆನ್ ತೋಟದಲ್ಲಿ ಬಿಟ್ಟು ಅವನಿಗೆ ಬುದ್ಧಿವಾದವನ್ನ ಹೇಳಿದ್ರು. ನೋಡ, ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡ, ಅದು ತಿಂದ್ರೆ ನೀನು ಈ ದಿವಸವೇ ಸತ್ತು ಹೋಗ್ತೀಯ ಅಂತ ಎಚ್ಚರಿಸಿದ್ರು. ಆಮೇಲೆ ಶೋಧನೆಗೆ ಒಳಪಡಿಸಿದ್ರು, ಸೈತಾನನನ್ನ ಕಳಿಸಿದ್ರು ಏದೆನ್ ತೋಟಕ್ಕೆ. ಆಗ ಅವನು ಏನ್ ಮಾಡ್ದ, ದೇವರ ಮಾತನ್ನ ಮೀರಿ ಆದಾಮನ ಹೆಂಡತಿಯ ಮೂಲಕ ಸೈತಾನನು ವಂಚಿಸುವಾಗ ಹೆಂಡತಿಯ ಮಾತಿಗೆ ಕಿವಿ ಕೊಟ್ಟವನು ಶಾಪಗ್ರಸ್ತನಾದ. ಅದೇ ರೀತಿ ಅದುವೇ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಅದುವೇ ನಡೀತಾ ಇದೆ. ದೇವರ ಬಳಿಗೆ ಬಂದಾಗ ಸ್ವಲ್ಪ ದಿವಸ ಬಹಳ ಚೆನ್ನಾಗಿ ಆಗ್ತದೆ, ಶೋಧನೆಗೆ ಒಳಪಡಿಸ್ತಾರೆ. ಬಹಳ ಸಮಯ ಶೋಧನೆಯಲ್ಲಿ ಬಿದ್ದು ಹೋದ್ರೆ ಪುನಃ ನಮಗೆ ಯಾಕಪ್ಪ ಬೇಕಪ್ಪ ಅಂತ ಈ ರೀತಿ ಲೋಕದ ಆಶೆಗಳಿಗೆ ಹೋದ್ರೆ ಸೈತಾನನು ಯಾರ ಮೂಲಕ ಯಾವ ರೀತಿಯಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. 10 ದಶಾಜ್ಞೆಗಳಿಗೂ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ ಯಾವ ರೀತಿ ಬರ್ತಾನೆ ಅಂತ ಗೊತ್ತಿಲ್ಲ. ಆಗ ಒಂದು ವೇಳೆ ನಮ್ಮ ಮನಸ್ಸು ದೇವರನ್ನ ಬಿಟ್ಟು ಪ್ರಾಪಂಚ ಕಡೆಗೆ ಹೋದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಅಯ್ಯೋ ಅಯ್ಯೋ ಅಂತ ನರಳಾಡಬೇಕಾಗ್ತದೆ. ಶತ್ರುಗಳ ಬಾಧೆ, 1-2 ಬಾಧೆಗಳು ಅಲ್ಲ. ಆ ರೀತಿಯಲ್ಲಿ ಇದನ್ನು ನಮಗೆ ಈ ಅರ್ಥವನ್ನ ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅಂಥವ್ರನ್ನ ಅವ್ರು ಯಾರೇ ಆಗ್ಲಿ ನಿರಾಕರಿಸುತ್ತಾರೆ. ದೇವರ ನಮಗೆ ಸ್ತೋತ್ರ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ದೇವರ ದರ್ಶನವಾದ ಮೇಲೆ, ದೇವರ ಉಪಕಾರ ಅದ್ಭುತ ಕಾರ್ಯಗಳನ್ನ ನೋಡಿಕೊಂಡು ಉಪಕಾರ ಪಡೆದ ಮೇಲೆ ಯಾವುದೇ ಕಾರಣಕ್ಕೂ ನಾವು ತಿರುಗಿ ದೇವರ ಮಾತಿಗೆ ವಿರುದ್ಧವಾಗಿ ಹೋಗಬಾರದು. 1 ಯೋಹನ 2:15-17 ಓದುವಾಗ, ಲೋಕವನ್ನಾಗಲಿ ಅದರಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿರಿ, ಹಾಗೆ ಪ್ರೀತಿಸಿದರೆ ಖಂಡಿತವಾಗಿ ಅಂಥವರ ಮೇಲೆ ತಂದೆಯಾದ ದೇವರ ಆತ್ಮ ಇರುವುದಿಲ್ಲ ಎಂಬುದಾಗಿ ಯೋಹನ ಸ್ಪಷ್ಟವಾಗಿ 1 ಯೋಹನ 2:15-17 ಇದನ್ನು ಓದಿಕೊಳ್ಳಬಹುದು. ಆದಿಕಾಂಡ 3 ಕೂಡ ದೇವರ ಮಾತು ಕೇಳದ ಕಾರಣ ಆದಾಮನನ್ನು ಹವ್ವಳನ್ನು ದೇವರು ಏನ್ ಮಾಡಿದ್ರು, ಏದೇನ್ ತೋಟದಿಂದ ಹೊರತಳ್ಳಿದರು. ಇದು ಇಬ್ರಿಯ 6 4-8 ಓದುವಾಗ, ಪ್ರಕಟಣೆ 21:8, ಮತ್ತಾಯ 3:10, ಇನ್ನು ಅನೇಕ ವಾಕ್ಯಗಳನ್ನು ಓದುವಾಗ ದೇವರನ್ನ ಬಿಟ್ಟು ತಿರುಗಿ ಹೋದರೆ ಬರುವ ಶಿಕ್ಷೆಯನ್ನು ಅಲ್ಲಿ ಬಹಳ ಚೆನ್ನಾಗಿ ನಾವು ತಿಳ್ಕೊಳ್ಬಹುದು. ನಡೆದು ಹೋಗಿದೆ, ಈಗಲೂ ನಡೀತಲೇ ಇದೆ, ನನ್ನ ಕಣ್ಣು ಮುಂದೆಗೂ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ಆದುಕೊಂಡ ಮೇಲೆ ಶೋಧನೆ ಬರ್ತದೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ವಾಕ್ಯಕ್ಕೆ ವಿಧೇಯರಾಗಿ ಅವಿಧೇಯರಾಗಿ ಜೀವಿಸಬಾರ್ದು. ಅವಿಧೇಯರಾಗಿ ಜೀವಿಸಿದರೆ ಖಂಡಿತವಾಗಿ ದೇವರು ತಳ್ಳಿ ಬಿಡ್ತಾರೆ. ಅದಕ್ಕೂ ಒಂದು ಸಮಯ ಇದೆ. ದೇವರು ಎಲ್ಲದಕ್ಕೂ ಶಾಂತಿ ಸಮಾಧಾನ ಅಲ್ಲ. ಯೆಶಾಯ 9:6 ದೇವರ ಗುಣಗಳನ್ನು ಅಲ್ಲಿ ಯೆಶಾಯ ಸ್ಪಷ್ಟವಾಗಿ ಯೆಶಾಯನ ಮೂಲಕ ತಿಳಿಸಿದ್ದಾರೆ. ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು,
ಸಮಾಧಾನದ ಪ್ರಭು, ನಿತ್ಯನಾದ ತಂದೆಯು, ಆರೋಗ್ಯದಾಯಕನು, ಅದ್ಭುತ ಸ್ವರೂಪನು. ನೋಡಿ, ಎಲ್ಲ ಗುಣಗಳಿವೆ. ಸಿಟ್ಟಿಗೆ ಸಿಟ್ಟು, ಶಾಂತಿಗೆ ಶಾಂತಿ, ಒಳ್ಳೆಯದಕ್ಕೆ ಒಳ್ಳೆಯದೇ, ಕೆಟ್ಟದಕ್ಕೆ ಕೆಟ್ಟದೇ. ದೇವರಲ್ಲಿ ಇಷ್ಟು ಗುಣಗಳಿವೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇಸ್ರೇಲರು ಎಲ್ಲ ಜನಾಂಗಗಳವರ ಗಾದೆಗೂ ನಿಂದೆಗೂ ಆಸ್ಪದರಾಗುವರು. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಮತ್ತಲ್ಲಿ ಹೇಳ್ತಾರೆ, ಅವರು ಎಲ್ಲದಕ್ಕೂ ಒಳಗಾಗ್ಬಿಡ್ತಾರೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ, ಗಾದೆಗೂ ನಿಂದೆಗೂ, ಎಲ್ಲದಕ್ಕೂ ಅವರು ಒಳಗಾಗ್ತಾರೆ. ಹಾಗೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಎಲ್ಲ ಗಾದೆಗೂ, ಹಿರಿಯರ ಗಾದೆಗೂ, ಆಮೇಲೆ ನಿಂದೆ, ದೇವರೊಂದಿಗೆ ಜೀವಿಸುವಾಗ ಇತರರಿಂದ ನಾನಾ ಥರದ ಬಹಳ ಹಿಂಸೆಗಳು ಕೂಡ ಬಂದೇ ಬರುತ್ತವೆ. ಆದ್ದರಿಂದ ಏನೇ ಆದರೂ ಕೂಡ ನಾವು ನಂಬಿಕಸ್ಥರಾಗಿರಬೇಕು. ಪ್ರಕರಣ ಗ್ರಂಥದಲ್ಲಿ ಓದಿದ ಹಾಗೆ, ಓದುತ್ತಿರುವ ಹಾಗೆ ಅಥವಾ ಓದುವ ಹಾಗೆ, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು ಅಂತ. ಒಂದೇ ಒಂದು ನಂಬಿಕೆ, ಸತ್ರೆ ಸಾಯಲಿ, ಬದುಕಿದರೆ ಬದುಕಲಿ, ನಾನು ಸರ್ವ ಸೃಷ್ಟಿಕರ್ತನ ದೇವರ ಹಿಂದೆ ಹೋಗ್ತೇನೆ ಅಂತ ಹೇಳುವಂಥ ಒಂದೇ ಭರವಸೆ. ಮುಂದೆ ಗುರಿಯನ್ನು ಇಟ್ಟು ನಾವು ಏನು ಮಾಡಬೇಕಾಗಿದೆ, ಅಲ್ಲಿ ಜೀವಿಸಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8ನೇ ವಚನ. ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹಾದು ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ, ಅಬ್ಬಬ್ಬ, ಇದೇನು, ಯೆಹೋವನು ಈ ದೇಶವನ್ನು, ಈ ಆಲಯವನ್ನು ಹೀಗೇಕೆ ಮಾಡಿದನು ಎಂದು ಕೇಳುವರು. ದೇವರ ನಮಗೆ ಸ್ತೋತ್ರ. ಒಂದು ವೇಳೆ ದೇವರು ನನ್ನ ಮಾತನ್ನು ಅವರು ಇಸ್ರಾಯೇಲರು ಕೇಳದೆ ಹೋದರೆ, ನೀನು ಸರಿಯಾಗಿ ನಡೆಸದೆ ಹೋದರೆ, ಖಂಡಿತವಾಗಿ ಅದನ್ನು ಏನು ಮಾಡ್ತಾನೆ, ಅಲ್ಲಿಂದ ನಿರಾಕರಿಸಿ ಬಿಡ್ತೇನೆ. ಅಂದರೆ ಏನು ಇಲ್ಲದಾಗ ಮಾಡ್ತೇನೆ. ಆಗ ಅಲ್ಲಿ ದಾರಿಲಿ ಹೋಗುವಂಥ ಜನರು, ಅಬ್ಬಬ್ಬ, ಇದು ಯಾಕಪ್ಪ ಒಂದು ಸಮಯದಲ್ಲಿ ಹೀಗೆ ಇತ್ತು, ಈಗ ಯಾಕೆ ಹೀಗಾಯಿತು ಅಂತ ಹೇಳಿಕೊಂಡು ಹೀಯಾಳಿಸಿಕೊಂಡು ಹೋಗ್ತಾರೆ ಅಂತ ಇದರ ಅರ್ಥ. ಹಾಗಿದ್ರೆ ಅರ್ಥ ನೋಡಿ, ಜೆರುಸಲೇಮ್ ಕೂಡ ಹಾಗೆ ಆಯಿತು. ಆ ಕಡೆಗೆ ಏನಾಯಿತು, ಯೆಹೆಜ್ಕೇಲನ ಗ್ರಂಥದಲ್ಲಿ ಓದುವಾಗ, ಇಸ್ರೇಲರು ದೇವರನ್ನ ಬಿಟ್ಟು ಅನ್ಯ ಜನರೊಂದಿಗೆ ಸೇರಿಕೊಂಡು ಈ ಲೋಕದ ವಿಷಯಕ್ಕೆ ಹೋದಾಗ ದೇವರ ಆತ್ಮ ಅಲ್ಲಿಂದ ಹೊರಟು ಹೋಯಿತು. ಕಡೆಯಲ್ಲಿ ವಿರೋಧಿಗಳ ಕೈಯಲ್ಲಿ ಬಹಳ ವರ್ಷ ನರಳಾಡಿದರು ಇಸ್ರೇಲರು. ಹಾಗೆ ಇದು ಕೂಡ ಇವತ್ತು ದೇವರು ದರ್ಶನ ಕೊಟ್ಟ ಮೇಲೆ ದೇವರಿಂದ ಹೋಗುವಾಗ ಸ್ವಲ್ಪ ದಿವಸ ನಮ್ಮ ನಡೆ, ನುಡಿ, ಕಾರ್ಯಗಳು, ಮನೆಗಳು ಪ್ರತಿಯೊಂದು ಒಳ್ಳೆಯದಾಗಿರ್ತದೆ. ಮತ್ತೆ ಪುನಃ ಮೊದಲಿಗಿಂತ ಕೆಟ್ಟು ಹೋಗ್ತಾರೆ ದೇವರಿಂದ ದೂರ ಹೋದವರು. ಆವಾಗ ಹಬ್ಬ ಜನರು ಹೇಳ್ತಾರೆ, ಹಬ್ಬ ಒಂದು ಸಮಯದಲ್ಲಿ ದೇವರನ್ನ ಅರ್ಥಕೊಂಡ, ಬಹಳ ಚೆನ್ನಾಗಿದ್ದ, ಈಗ ಏನೇ ಇದ್ರು ಇವರು, ಏನಾಯ್ತು ಇವರಿಗೆ, ಒಬ್ಬರಾಗಲಿ ಮನೆಯವರೇ ಆಗಲಿ ಏನೇ ಆಗಲಿ, ಮನೆ ಮೊದಲು ಎಷ್ಟು ಚೆನ್ನಾಗಿತ್ತು, ಈಗ ಯಾಕೆ ಈ ಪರಿಸ್ಥಿತಿ ಇವರಿಗೆ ಬಂದು ಹೋಯಿತು, ಈಗ ಇವರ ದೇವರು ಎಲ್ಲಿ, ಇವರ ಆಸ್ತಿ ಪಾಸ್ತಿ ಹೀಗಾಯ್ತಲ್ಲ ಅಂಥೇಳಿ ಅಂದುಕೊಳ್ಳುವರು. ಆ ರೀತಿಗೆ ಆಗ್ಬಿಡ್ತೀರಿ ಅಂತ. ಅದರಿಂದ ಬಹಳ ಎಚ್ಚರ. ಖಂಡಿತವಾಗಿ ಮೊದಲಿದ್ದ ಕಷ್ಟಕ್ಕಿಂತ ಜಾಸ್ತಿ ಕಡೆಗೆ ಸಂಪೂರ್ಣ ಏನಾಗ್ತದೆ, ಅಲ್ಲಿ ಬಹಳ ಹೊಳಸಾಗ್ತದೆ, ಹೊಳಸು ಕೆಟ್ಟು ಹೋಗ್ತಾರೆ. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಸ್ಥಳದಲ್ಲಿ ಕ್ರೈಸ್ತರಿಗೆ 230 ಎಕರೆ ಕಾಫಿ ಎಸ್ಟೇಟ್ ಇತ್ತು. ಅವರ ತಂದೆ ಇರುವಾಗ ಚೆನ್ನಾಗಿ ನಡೆಸ್ತಾ ಇದ್ರು. ಆಮೇಲೆ ತಂದೆ ತೀರ್ಕೊಂಡ್ರು. ಮಕ್ಕಳು 2 ಸಂಪೂರ್ಣ ದೇವರ ವಾಕ್ಯಗಳಿಗೆ ಅವಿಧೇಯರಾಗಿ ಹೋದ್ರು. 10 ದಶಾಜ್ಞೆಗಳಿಗೂ, ಕಡೆಗೆ ಸ್ವಲ್ಪ ಸ್ವಲ್ಪ ಅಂತ ಎಲ್ಲ ಬೇಡಾದ ಬುದ್ಧಿಗೂ ಹೋದ್ರು. ಆ ಮಟ್ಟಕ್ಕೆ ತಲುಪಿದ್ರು ಇವರು. ಸೈತಾನ್ ಅಲ್ಲಿವರೆಗೆ ಮಾಡ್ದ. ಆಮೇಲೆ ಸ್ವಲ್ಪ 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 ಅಂತ ಮಾರ್ತಾ ಬಂದರು. ತೋಟ ಇಡೀ ಹಾಳು ಬಿದ್ದು ಹೋಯ್ತು, ಕಾಡು ಬಿದ್ದು ಹೋಯ್ತು. ಆವಾಗ ಅಲ್ಲಿ ಒಂದು ಸಮಯದಲ್ಲಿ ಅಲ್ಲಿ ಹೋಗೋರು ಪೂರ್ತಿ ಅವರಲ್ಲಿಗೆ, ಅವರ ತಂದೆಯ ಕಾಲದಲ್ಲಿ ಇರುವಾಗ ಎಲ್ಲರೂ ಪ್ರತಿಯೊಂದು ವಸ್ತುಗಳಿಗೂ, ಆಹಾರ ಧಾನ್ಯಗಳಿಗೂ, ಪ್ರತಿಯೊಂದಕ್ಕೂ ಅಲ್ಲಿ ಬರ್ತಾ ಇದ್ರು. ಎಷ್ಟೋ ಜನಗಳು ಕೆಲಸಕ್ಕೆ ಇದ್ರು. ಕಡೆಗೆ ಎಲ್ಲವೂ ನಾಶ ಆಗ್ತಾ ಬಂದಾಗ ಒಂದು ಸಮಯದಲ್ಲಿ ಹೇಗಿದ್ರಪ್ಪ, ಈಗ ಇವರ ಬುದ್ಧಿಯಿಂದಾಗಿ ಈ ಮಟ್ಟಕ್ಕೆ ಇವರು ಹೋದ್ರಲ್ಲ ಅಂತ ಜನಗಳು ತಲೆ ಆಡಿಸಿಕೊಳ್ಳಕ್ಕೆ ಶುರು ಮಾಡಿದ್ರು. ದೇವರಿಗೂ ಕೂಡ ಕೆಟ್ಟ ಹೆಸರು ಬಂದು ಹೋಯಿತು. ಲಾಸ್ಟಿಗೆ ಸಂಪೂರ್ಣವಾಗಿ ಆಸ್ತಿಯನ್ನೇ ಮಾರಿ ಕಡೆಗೆ ಒಬ್ಬ ಮನುಷ್ಯ ಕಾಯಿಲೆ ಹಿಡದೇ ಹೋದಾಗ ಕಡೆಗೆ ಬಹಳ ರೋಗಕ್ಕೆ ತುತ್ತಾದರು. ಈಗ ಇರೋದಿಲ್ಲ ಮನುಷ್ಯ. ಅವರ ತಮ್ಮ ಏನು ಮಾಡಿದ, ಲಾಸ್ಟಿಗೆ ಬೇರೆಯವರೊಂದು ಕಾರಲ್ಲಿ ಡ್ರೈವರ್ ಕೆಲಸ ಮಾಡಿ ಜೀವನ ಮಾಡುವುದಕ್ಕಾದ. 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥವರು. ಇದು ನನ್ನ ಕಣ್ಣಾರೆ ಕಂಡಿದ್ದು, ಕಿವಿಯಾರೆ ಮೊದಲು ಕೇಳಿದ್ದು, ಆಮೇಲೆ ಕಣ್ಣಾರೆ ಕಂಡಿದ್ದು ಇದು. ಅದರಿಂದ ಇವತ್ತು ಕೂಡ ದೇವರ ದರ್ಶನವಾದ ಮೇಲೆ ದೇವರ ಅದ್ಭುತ ಕಾರ್ಯಗಳನ್ನ ನೋಡಿಕೊಂಡು ಉಪಕಾರಗಳು ಪಡ್ಕೊಂಡು ಮತ್ತೆ ಪುನಃ ಪ್ರಪಂಚಿಕ ವಿಷಯಕ್ಕೆ 10 ದಶಾಜ್ಞೆಗಳಿಗೆ ಇದು ವಿಧೇಯರಾಗಿ ಹೋದರೆ, ದೇವರಿಗೆ ಅವಿಧೇಯರಾದರೆ
ಖಂಡಿತವಾಗಿ ಇನ್ನೊಬ್ಬರ ಕೈಲಿ ಹೀಯಾಳಿಸಿಕೊಳ್ಬೇಕಾಗ್ತದೆ. ಅದು ಬಹಳ ಎಚ್ಚರ. ಇವತ್ತು ಕೂಡ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. 9ನೇ ವಚನ. ಆಗ ಅವರಿಗೆ ಆ ದೇಶದವರು ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಬರಮಾಡಿದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಸೇವಿಸುವುದರಿಂದಲೇ ಯೆಹೋವನು ಈ ಎಲ್ಲ ಆಪತ್ತುಗಳನ್ನು ಬರಮಾಡಿದ್ದಾನೆಂಬ ಉತ್ತರ ಸಿಕ್ಕುವುದು ಅಂದನು. ದೇವರು ನಮಗೆ ಸ್ತೋತ್ರ. ಆಗ ಬೇರೆಯವರು ಹೇಳ್ತಾರಂತೆ, ದೇವರನ್ನು ನಂಬಿ ಒಳ್ಳೆಯದಾಗಿದ್ರು, ಬಹಳ ಕಷ್ಟ ಸಂಕಟ ದುಃಖಗಳಿಂದ ದೇವರವರನ್ನು ಪಾರು ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಪುನಃ ಏನು ಮಾಡಿದ್ರು? ವಿಗ್ರಹಾರಾಧನೆ, ಮಾಯ ಮಂತ್ರ, ಈ ಲೋಕದ ಎಲ್ಲ ವಿಷಯಗಳಿಗೂ, ಅನ್ಯ ಧರ್ಮೀಯರ ವಿಷಯಗಳಿಗೂ ಹೋದರು ಸೈತಾನನ ಕಾರ್ಯಕ್ಕೆ. ಆದ್ರಿಂದ ಇವರಿಗೆ ಈ ರೀತಿ ಆಯಿತು ಅಂತೇಳಿ ಬೇರೆಯವರು ಹೇಳುತ್ತಾರೆ. ಒಂದು. ಎರಡನೇ, ದೇವರು ಆದುಕೊಂಡವರಲ್ಲಿ ಕೂಡ ಕೆಲವರು, ದೇವರೊಂದಿಗೆ ಜೀವಿಸುವವರು, ದೇವರಿಂದ ಆಶೀರ್ವಾದ ಹೊಂದಿದವರ ಬಾಯಿಯಲ್ಲಿ ಕೂಡ ಈ ಮಾತುಗಳೇ ಬರುತ್ತದೆ. ಆದ್ರಿಂದ ಇವರಿಗೆ ಈ ರೀತಿ ಆಯಿತು ಅಂತ. ಆದ್ದರಿಂದ ವಿಶೇಷವಾಗಿ ನನ್ನ ಸಹೋದರ ಸಹೋದರಿಯರೇ, ದಯವಿಟ್ಟು ದೇವರ ಒಂದು ದರ್ಶನವಾದ ಮೇಲೆ, ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ನಿಮ್ಮನ್ನು ನಡೆಸ್ತಾ ಬಂದಾಗ ಖಂಡಿತವಾಗಿ ಮತ್ತೆ ಲೋಕದ ವಿಷಯಗಳಿಗೆ ಅಂದರೆ 10 ದಶಾಜ್ಞೆಗಳಿಗೆ ವಿರೋಧವಾಗಿ ಯಾವಾಗಲೂ ಹೋಗಬೇಡಿರಿ. ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು ಹೊರತು ಅವಿಧೇಯರಾಗಬಾರ್ದು. ಕೆಲವೊಂದು ಸೇವಕರುಗಳು ಕೂಡ ಏನು ಹೇಳ್ತಾರೆ ಅಂದರೆ, ನೀವು ನಿಮ್ಮ ಹಿಂದಿನ ಜೀವಿತವನ್ನು ಎಲ್ಲವನ್ನ ಮಾಡಿಕೊಳ್ಳಿರಿ, ದೇವರ ಒಂದು ಮನಸ್ಸು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿರಿ ಅಂತ. ಆಗ ದೇವರೇ ಅಂತೇಳಿ ಅಥವಾ ಯೇಸುವೆ ಅಥವಾ ಪರಮಾತ್ಮ ಅಥವಾ ಭಗವಂತ ಅಥವಾ ಸರ್ವೇಶ್ವರ ಅಥವಾ ಪರಮೇಶ್ವರ, ಶ್ರೀಮನ್ನಾರಾಯಣ ಅಥವಾ ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ ಅಥವಾ ಅಲ್ಲಾಹ್ ಅಕ್ಬರ್ ಅಂತೇಳಿ ಬರೀ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಸಾಕ? ಅಲ್ಲ, ದೇವರು ಆ ರೀತಿಯಲ್ಲಿ ಆದರೂ ಬರೆಯಲ್ಪಟ್ಟಿದ್ದಾರೆ. ಹಾಗಾದರೆ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಯಾಕೆ ಬರೆಯಲ್ಪಟ್ಟಿತು? 1 ಪೇತ್ರ 1ನೇ ಅಧ್ಯಾಯ 15-16ನೇ ವಚನದಲ್ಲಿ ಪೇತ್ರನ ಮೂಲಕ ಯೇಸು ಹೇಳಿದ್ದಾರೆ. ಅಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಬರೆದಿದೆಯಲ್ಲ ಅಂತ ಪೇತ್ರನು ಕೂಡ ಹೇಳ್ತಾ ಇದ್ದಾನೆ. ಹಾಗಾದರೆ ದೇವರು ಈ ಮಾತು ಯಾಕೆ ಹೇಳ್ತು? ಏನು ಬೇಕಾದರೂ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ದೇವರನ್ನು ಇಟ್ಟುಕೊಳ್ಳಿ. ಅನೇಕ ಸೇವಕರುಗಳು ಇದನ್ನೇ ಹೇಳ್ತಾ ಇದ್ದಾರೆ. ಸೇವಕರು ಕೂಡ ಅವರಿಗೆ ಸಿಟ್ಟು ಬರ್ತದೆ, ಇವರಿಗೆ ಸಿಟ್ಟು ಬರ್ತದೆ, ಅವರಿಗೆ ಬೇಜಾರಾಗ್ತದೆ, ಇವರಿಗೆ ಬೇಜಾರಾಗ್ತದೆ, ನಮಗೆ ಯಾರಿದ್ದಾರೆ, ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಅನೇಕ ಸೇವಕರುಗಳು ಇವತ್ತು ಮಾಯ ಮಂತ್ರ ಮಾಟಕ್ಕೂ ನಡೆಸ್ತಾ ಇದ್ದಾರೆ. ಇಲ್ಲಿ ದೇವರ ಬಗ್ಗೆ ಕೂಡ ಮಾತನಾಡ್ತಾರೆ. ಸರಿಯಾದ ವಿಷಯವನ್ನು ಇವತ್ತು ಪ್ರಾರ್ಥನಾ ಸಮಯದಲ್ಲಿ, ಉಪದೇಶದ ಸಮಯದಲ್ಲಿ ತಿಳಿಸದೆ ಜನಗಳನ್ನು ಬಹಳ ತಪ್ಪಾದ ದಾರಿಗೆ ನಡೆಸಿ ಜನಗಳು ಇವರಂತೂ ಮತ್ತ 23ನೇ ಅಧ್ಯಾಯದಲ್ಲಿ ನೋಡಬಹುದು, ಅವರಂತೂ ಪರಲೋಕ ಹೋಗುವುದಿಲ್ಲ, ಹೋಗೋರಿಗೂ ದಾರಿಯನ್ನು ಮುಚ್ಚಿದ್ದಾರೆ. ಯಾರು? ಅನೇಕ ಸೇವಕರ ಪರಿಸ್ಥಿತಿ ಇದುವೇ ಆಗಿದೆ. ಮುಖದಾಕ್ಷಿಣ್ಯಗೆ ಮಾತಾಡಿಕೊಂಡು, ಹಣಕ್ಕಾಗಿ ಆಸೆ ಪಟ್ಟುಕೊಂಡು, ದಶಾಂಶ ಕಾಣಿಕೆಗಾಗಿ ಆಸೆ ಪಟ್ಟುಕೊಂಡು, ಸರಿಯಾಗಿ ಇರುವಂಥ ವಿಷಯವನ್ನು ಮುಚ್ಚಿ ಇಟ್ಟು ಇವತ್ತು ಮಠಾಧೀಶ್ವರ ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಗುರುಜಿಗಳಿರ್ಬೋದು, ಫಾದರ್ಗಳು ಇರ್ಬೋದು, ಯಾರೇ ಇರ್ಬೋದು, ದೇವ ಮಾನವ ಅಂತ ಹೇಳಿಕೊಂಡು ಎಲ್ಲ ಧರ್ಮಗಳಲ್ಲಿ ಸತ್ಯ ದೇವರನ್ನ ಅರಿತುಕೊಂಡು ಸೊಲ್ಲು ಮಾಡೋರು ಅವರಂತೂ ಪರಲೋಕ ಹೋಗುವುದಿಲ್ಲ. ಜನಗಳಿಗೂ ಕೂಡ ತಪ್ಪನ್ನು ತಿಳಿಸಿ ಜನಗಳನ್ನು ಹಾದಿ ತಪ್ಪಿಸಿ ಬಾಯಿ ಬರದ ಕುರಿಗಳನ್ನಾಗಿ ಮಾಡಿ ಅಥವಾ ತಲೆ ಸರಿಲ್ಲದಂಥ ಜನಗಳ ಹಾಗೆ ಮಾಡಿಕೊಂಡು ಅಂಥವರನ್ನು ಕೂಡ ಕೆಡಿಸ್ತಾ ಇದ್ದಾರೆ, ಬಾಗಿಲನ್ನು ಮುಚ್ಚಿದ್ದಾರೆ ಎಂಬುದಾಗಿ ಮತ್ತಾಯ 23ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಈ ಸುಳ್ಳು ಬೋಧಕರು, ಯಾಜಕರು, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶ್ವರ ಪರವಾಗಿ ಬರೆದಿದ್ದು ಇದ್ವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದ್ರಿಂದ ದೇವರಿಂದ ಆದುಕೊಂಡವರು ಕೂಡ ಹೇಳ್ತಾರೆ, ಅನೇಕರು ಮತ್ತೆ ಹೇಳ್ಬೋದು, ಇವರು ದೇವರನ್ನು ಬಿಟ್ಟು ದೂರ ಹೋಗಿದ್ದುದರಿಂದ ನಮಗೆ ಆ ಪಾಸ್ಟರ್ ಹಾಗೆ ಹೇಳಿದ್ರು, ಈ ಪಾಸ್ಟರ್ ಹೀಗೆ ಹೇಳಿದ್ರು ಅಂತ ಹೇಳ್ತಾರೆ. ಜನಗಳು ಸರಿಯಾಗಿ ಇವರು ಮೊದಲಿಂದ ತಿಳಿಸಿ ಅವರನ್ನ ನಡೆಸದ ಕಾರಣ ಈ ಜನಗಳ ವಿಶ್ವಾಸಿಗಳ ಬಾಯಲ್ಲಿ ಆ ಮಾತು ಬರಲಿಕ್ಕೆ ಕಾರಣ. ಆದ್ರಿಂದ ಬಹಳ ಕಷ್ಟ ಸಂಕಟ ದುಃಖಗಳು ಅನೇಕ ಸತ್ತವರಲ್ಲಿ ಕೂಡ ಏನಿಲ್ಲ, ನೀವು ಹಿಂದಿನ ಕಾರ್ಯವನ್ನ ಮಾಡಿ. ಇವರು ದೇವರ ಬಳಿಗೆ ಬಂದಿರ್ತಾರೆ, ಗಂಗಾ ಸ್ನಾನ ಅಂದ್ರೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಆಮೇಲೆ ಪುನಃ ಯಾರಾದ್ರೂ ಅವರಲ್ಲಿ ಸತ್ತರು ಕೂಡ ಹಿಂದಿನ ಕಾರ್ಯವನ್ನ ಮಾಡಿ ಅಂತ ಹೇಳಿ ಅವರು ಹಿಂದಿನ ಕಾರ್ಯವನ್ನ ಮಾಡ್ತಾರೆ. ಅದು ಪ್ರಾಪಂಚಿಕ ಕಾರ್ಯ, ಸೈತಾನನ ಕಾರ್ಯವಾಗಿದೆ. ಅದರಿಂದಲೂ ದೂರ ಇರಬೇಕು. ಸತ್ಯವನ್ನು ಮುಚ್ಚಿಟ್ಟಿದ್ದರಿಂದ ಅನೇಕರು ಇವತ್ತು ಸತ್ಯವನ್ನು ಕೇಳಕ್ಕೆ ತಯಾರಿಲ್ಲ. ನಮಗೆ ಅವ್ರ
ಅವ್ರು ಹಾಗೆ ಹೇಳಿಲ್ಲ, ಇವರು ಹೀಗೆ ಹೇಳಿಲ್ಲ, ಇವರು ಮಾತ್ರ ಹೇಳಿದ್ದಾನೆ, ಇವನು ಮಾತ್ರ ಹೇಳಿದ್ದಾನೆ, ಅವನ ಮಾತು ಕೇಳಬಾರ್ದು. ಇದಕ್ಕೆ ಸತ್ಯ ಸುವಾರ್ತೆಯನ್ನು ಕೇಳೋರು ಬಹಳ ಕಡಿಮೆ. ಅದಕ್ಕೆ ಯೇಸುಸ್ವಾಮಿಗೆ ಕೂಡ ಶಿಲುಬೆಯ ಮರಣ ಬಂದಿದ್ದು. ಅನೇಕ ಪ್ರವಾದಿಗಳಿಗೆ ಮತ್ತು ಸಾಕ್ಷಿಗಳನ್ನು ಕೂಡ ಏನು ಮಾಡಿದ್ರು, ಈ ಯಹೂದ್ಯರು ಬಹಳ ಹಿಂಸೆ ಕೊಟ್ಟು ಅವರನ್ನು ಕೊಂದಿದ್ದು ಇದುವೇ ಕಾರಣ. ಹಾಗೆ ಇವತ್ತು ಸತ್ಯವನ್ನು ಯಾರು ತಿಳಿಸ್ತಾ ಬರ್ತಾರೋ ಅವರ ಪ್ರಾಣ ಕೂಡ ಹೋಗಬಹುದು. ಹಿಂದೆ ಸ್ವಲ್ಪ ದಿವಸದ ಹಿಂದೆ ಆಂಧ್ರದಲ್ಲಿ ಕೂಡ ಏನಾಯಿತು, ಒಂದು ಸೇವಕರ ಅನ್ನು ಕೊಂದೇ ಹಾಕಿದರು. ಇದು ಕೂಡ ಅವತ್ತು ನಡೆದು ಹೋಗಿದೆ, ಇವತ್ತು ಕೂಡ ನಡೆಯುತ್ತಲೇ ಇದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದಯವಿಟ್ಟು ನನ್ನ ಸಹೋದರ ಸಹೋದರಿಯ ದೇವರನ್ನು ಹಿಂಬಾಲಿಸುವವರು ಖಂಡಿತವಾಗಿ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಅಲ್ಲಾಹ್ ಅಕ್ಬರ್ನ ಮಾತನ್ನ ಕೇಳಿ ನಡೆಯಿರಿ, ವಿರೋಧವಾಗಿ ಹೋಗಬಾರ್ದು. ಮಕ್ಕಳ 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 ಕಾಲಕ್ಕೂ ಶಿಕ್ಷೆ ಬಂದೇ ಬರ್ತದೆ. ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ. ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ, ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ಯಾವುದೇ ಕಾರಣಕ್ಕೂ ದೇವರಿಗೆ ನಾವು ಸ್ವೀಕೃತರಾದ ಮೇಲೆ ಖಂಡಿತವಾಗಿ ದೇವರ ಮನಸ್ಸು ಒಂದು ದೃಷ್ಟಿ ನಮ್ಮ ಮೇಲೆ ಇದ್ಮೇಲೆ ನಾವು ಹಿಂದೆ ತಿರುಗಿ ಹೋಗಲೇಬಾರದು, ಶಿಕ್ಷೆಗೆ ಒಳಗಾಗಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 1 ಅರಸು 10ನೇ ಅಧ್ಯಾಯ 1-12 ಓದಿಕೊಳ್ಳೋಣ. 10ನೇ ಅಧ್ಯಾಯ 1-12 ನಾವಿಲ್ಲಿ ಓದುವಾಗ ಸೊಲೊಮೋನನ ಒಂದು ಜ್ಞಾನ, ದೇವರ ದರ್ಶನ, ದೇವರವರ ಮುಖಾಂತರ ನಡೆಸಿದಂಥ ಒಂದು ಕಾರ್ಯಗಳಿಗೆ ಎಲ್ಲಗೋಸ್ಕರ ಎಲ್ಲವನ್ನ ಕೇಳಿ ಇದು ಬಹಳ ಇಡೀ ಜಗತ್ತಿಗೆ ಪ್ರಸಿದ್ಧವಾಯಿತು. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರ ಮುಖಾಂತರ ಮಾತನಾಡುವ ಮಾತುಗಳು, ಜ್ಞಾನ, ತಿಳುವಳಿಕೆ, ನ್ಯಾಯಗಳು, ಅವರು ಮಾಡುವ ಕಾರ್ಯಗಳು ಎಲ್ಲ ಒಬ್ಬರಿಂದೊಬ್ಬರಿಗೆ ಬಹಳವಾಗಿ ಇವತ್ತು ಹಬ್ಬಿ ಹೋಗ್ತಾ ಇದೆ. ಆವಾಗ ಅಯ್ಯೋ, ಇಂಥಲ್ಲಿ ಒಂದು ಮನುಷ್ಯ ಇದ್ದಾನಂತಲ್ಲಪ್ಪ, ಅವನ ಜ್ಞಾನ ಎಂಥದ್ದಿರ್ಬೋದು, ದೇವರು ಅವನನ್ನು ಹೇಗೆ ನಡೆಸ್ತಾ ಇರ್ಬೋದು, ಒಂದ್ಸಲ ಹೋಗಿ ಅವರನ್ನು ನೋಡಿ ನಾನು ನೋಡಬೇಕಿತ್ತು ಅಂತೇಳುವಂಥ ಯೋಚನೆ ಬರ್ತದೆ. ಆದರೆ ಇವತ್ತು ಅನೇಕರು ಆ ದೇವಮಾನವ ಈ ದೇವಮಾನ ತಿಳಿ ಕೊಲೆ, ಸುಲಿಗೆ, ವ್ಯಭಿಚಾರ ಮಾಡಿಕೊಂಡು ಎಲ್ಲರೂ ಪ್ರತಿ ದಿವಸ ನೋಡ್ತಾ ಇರೋದು, ಕೇಳ್ತಾ ಇರೋದು, ಅದು ಎಲ್ಲದು ಅಲ್ಲ, ಅದು ಸೈತಾನನಿಂದ ಬಂದಂಥ ಕಾರ್ಯ, ದುಷ್ಟಶಕ್ತಿಯಿಂದ. ಆದರೆ ನಿಜವಾಗಿ ಸರ್ವ ಸೃಷ್ಟಿಕರ್ತಂದ್ರೆ ಸರಿಯಾದ ಮಾತು, ಸರಿಯಾದ ಒಂದು ಗದರಿಕೆ, ಸತ್ಯವನ್ನ ತಿಳಿಸ್ತಾ ಹೋಗುವಂಥದ್ದು. ಈ ಲೋಕದ ಯಾವುದೇ ವಿಷಯಗಳಿಗೂ ಆಸೆ ಪಡದೆ ನಡೆಯುವಂತ ಇರುವಂಥದ್ದು. ಅವರು ಏನು ಮಾಡ್ತಾರೆ, ಅವರ ಹೆಸರು ಪ್ರಸಾರವಾಗ್ತದೆ, ಹಬ್ಬಿ ಹೋಗ್ತದೆ. ಅದೇ ರೀತಿ ಇಲ್ಲಿ ಸೊಲೊಮೋನನದು ಕೂಡ ಹಬ್ಬಿ ಹೋಯಿತು, ದೇವರು ಸೊಲೊಮೋನನನ್ನು ನಡೆಸುವುದರಿಂದ. ಹಾಗೆ ಅಲ್ಲಿ ಶೆಬಾ ದೇಶದ ಒಂದು ದೇಶದ ರಾಣಿ ಏನು ಮಾಡಿ, ಈ ಸೊಲೊಮೋನನ ವಿಚಾರವನ್ನು ಕೇಳಿ ನಾನು ಅವನ ಹತ್ರ ನೋಡಲಿಕ್ಕೆ ನಾನು ಹೋಗ್ಬೇಕಲ್ಲ ಅಂತೇಳಿ ಆ ದೇಶದ ರಾಣಿ ಏನು ಮಾಡ್ತಾರೆ, ಸೊಲೊಮೋನನ ಹತ್ರ ಬರ್ತಾಳೆ. ಅಂದರೆ ಹಾಗೆ ಬರುವಾಗ ಅವನಿಗೆ ಅವರ ದೇಶದಿಂದ ಬೇಕಾದ ಎಲ್ಲ ಉಡುಗೊರೆ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾಳೆ ಇವನಿಗೆ ಕೊಡಲಿಕ್ಕೆ. ಯಾರಿಗೆ? ಸೊಲೊಮೋನನಿಗೆ. ದೇವರು ಇವನಿಗೆ ಬೇಕಾದಷ್ಟು ಮೊದಲೇ ಕೊಟ್ಟಿದ್ದಾರೆ. ಆದರೆ ರಾಣಿ ಏನು ಮಾಡ್ತಾಳೆ, ನಾನು ಸುಮ್ಮನೆ ಹೋಗಬಾರ್ದಲ್ಲಪ್ಪ ಅಂತೇಳಿ ಆ ದೇಶದಿಂದ ಏನೇನೋ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾಳೆ. ಇದು 1 ಅರಸು 10ನೇ ಅಧ್ಯಾಯ 1-12 ಇಲ್ಲಿ ನಾವು ಇದನ್ನು ಓದುವಾಗ ನಾವು ಇಲ್ಲಿ ಇದನ್ನು ತಿಳಿದುಕೊಳ್ಳಬಹುದು. ಅದರಲ್ಲಿ 8ನೇ ಒಂದು ವಚನವನ್ನು ಓದಿಕೊಳ್ಳೋಣ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು ಅಂತ. ದೇವರ ನಮಗೆ ಸ್ತೋತ್ರ. ನೋಡಿ, ಆ ರಾಣಿಯ ದೇಶದ ರಾಣಿಯೇ ಬಂದು ಏನು ಹೇಳಿದ ಸೊಲೊಮೋನನಿಗೆ, ಹೇಳಿದಳು, ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯವನ್ನು ಕೇಳುವ ನಿನ್ನ ಸೇವಕರು ಧನ್ಯರು ಅಂತ ಹೊಗಳಿದ್ಲು. ದೇವರ ನಮಗೆ ಸ್ತೋತ್ರ. ಆಗ ಸರಿಯಾಗಿ ಜ್ಞಾನ ವಾಕ್ಯ ಎಲ್ಲವನ್ನ ತಿಳ್ಕೊಂಡಿದ್ದಾಳೆ ರಾಣಿ. ಆಗ ನಿನ್ನ ಬಾಯಲ್ಲಿ ಕೇಳುವವರು ಧನ್ಯರಪ್ಪ, ನಿನ್ನ ಮುಂದೆ ನಿಂತುಕೊಳ್ಳೋರು ಕೇಳೋರು ಧನ್ಯರು ಅಂತ ಹಾಡಿ ಹೊಗಳಿದ್ಲು. ನನ್ನ ಸಹೋದರ ಸಹೋದರಿ, ಇವತ್ತು ಕೂಡ ಸತ್ಯ ಸುವಾರ್ತೆಯನ್ನ ಸಾರುವಾಗ ಇವತ್ತು ಬೈಬಲ್ ಇರ್ಬೋದು, ಪುರಾಣ ಇರ್ಬೋದು, ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, 18 ಪುರಾಣಗಳಿರ್ಬೋದು, ಇದೆಲ್ಲ ವೇದಗಳಿಗೆ ಬಂತು. ಸರ್ವ ಸೃಷ್ಟಿಕರ್ತನಾದ ಗ್ರಂಥಗಳ ವಾಕ್ಯಗಳನ್ನು ಆಯಾಯ ಜನಗಳು ಸತ್ಯವನ್ನ ನಿಜವಾಗಿ ಇಟ್ಟುಕೊಂಡು ಕೇಳುವುದಾದರೆ, ಅದರಂತೆ ನಡೆಯುವುದಾದರೆ ಅವರೇ ಧನ್ಯರು. ಎಲ್ಲರೂ ಧನ್ಯರು ಅಲ್ಲವೇ ಅಲ್ಲ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸತ್ಯ ಸುವಾರ್ತೆಯನ್ನ ಕೇಳಿ ಯಾರು ಅದರಂತೆ ನಡೆಯುತ್ತಾರೋ, ನಡೆಯಲು ಪ್ರಯತ್ನ ಪಡ್ತಾರೋ, ಪಶ್ಚಾತ್ತಾಪ ಪಡ್ತಾರೋ, ಅವರನ್ನೇ ಅವರು ಸರಿ ಮಾಡಿಕೊಳ್ತಾರೋ, ಕೇಳ್ತಾರೋ, ನಿಜವಾಗಿ ಅವರೇ ಧನ್ಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2024ನೇ ವರ್ಷದ ಮಾರ್ಚ್ 1ರಿಂದ ನಮ್ಮ ಅಟ್ ಜೀವದ ಬೆಳಕು ಎಂಬ ಚಾನೆಲ್ ಒಂದು ಓಪನ್ ಆಯಿತು. ದೇವರು ಆಶೀರ್ವಾದ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ದಿವಸ ಬಹಳ ಚೆನ್ನಾಗಿ ಹೋಯಿತು. ಸಾಕ್ಷಿಯನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಬರ್ತಾ 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 ಏನಾಯಿತು, ಸರಿಯಾಗಿ ದೇವರ ವಿಷಯ ಒಂದೊಂದು ವಿಷಯಗಳನ್ನ, ಒಂದೊಂದು ಸಬ್ಜೆಕ್ಟ್ಗಳನ್ನು ವಿವರಿಸ್ತಾ ಬರಲು ಪ್ರಾರಂಭ. ಅದರಲ್ಲಿಯೂ ವಿಶೇಷವಾಗಿ ಈ 2025 ಜೂನ್ 1ರಿಂದ ಆದಿ ಕಾಂಡದಿಂದಲೇ ಒಂದು ಕಡೆಯಿಂದ ಬಂದು ಈಗ 10ನೇ ಅಧ್ಯಾಯಕ್ಕೆ ತಲುಪಿದೆ. ದೇವರ ವಿಷಯಗಳನ್ನ ಬೋಧಿಸುತ್ತಾ ಅದನ್ನು ನಮ್ಮ ಜೀವನಕ್ಕೆ ಯಾವ ರೀತಿ ಅಳವಡಿಸಿಕೊಳ್ಳಬೇಕು, ಹೇಗೆ ತಿಳ್ಕೊಳ್ಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಆಶೀರ್ವಾದ, ಯಾವುದು ಶಾಪ ಎಂಬುದಾಗಿ ತಿಳಿಸ್ತಾ ಬರುವಾಗ ಬಹಳ ಜನರಲ್ಲಿ ಕೇಳೋರು ಬಹಳ ಕಡಿಮೆ. ಒಂದೊಂದು ಸಲ ಜಾಸ್ತಿ ಅಂದರೆ ಈಗ ಎಷ್ಟು ಹೋಗ್ತದೆ ಅಂದರೆ 20ರ ಮೇಲೆ ದಾಟುವುದಿಲ್ಲ. ಒಂದೊಂದು ಬಹಳ ಕಠಿಣವಾಗಿ ಬರುವಾಗ ಬರೀ 3 ಜನ, 4 ಜನ, 5, 6, 7, 8, 9, 10, 11 ಹೀಗೆ ತಲುಪುತ್ತೆ. ಕಾರಣ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಈಗ ಇದನ್ನು ಈ ಕಠಿಣ ವಾಕ್ಯಗಳನ್ನು, ಸರಿಯಾದ ವಿಷಯಗಳನ್ನು ಕೇಳಿ ಅದರ ಮೇಲೆ ಮನಸ್ಸಿಟ್ಟು ಪ್ರೀತಿ ಇಟ್ಟು ಯಾರು ಕೇಳ್ತಾರೋ ನಿಜವಾಗಿ ಅವರು ಧನ್ಯರು. ಒಬ್ಬೊಬ್ರು ಹೇಳ್ತಾರೆ, ಬ್ರದರ್, ಪಾಸ್ಟ್ರೇ ಅಥವಾ ಅಂಕಲೇ, ಖಂಡಿತವಾಗಿ ನಮ್ಮ ಜೀವಿತ ಸಂಪೂರ್ಣ ಈಗ ಬದಲಾಗ್ತಾ ಇದೆ. ಎಲ್ಲ ತಪ್ಪುಗಳು ನಮಗೆ ಅರ್ಥ ಆಗ್ತಾ ಇದೆ. ಯಾರು ಹೀಗೆ ತಿಳಿಯಪಡಿಸುವುದಿಲ್ಲ. ಖಂಡಿತವಾಗಿ ತಿಳಿಸುವುದಲ್ಲಿ ಹಿಂದೇಟು ಹಾಕಬೇಡಿ. ಯಾವ ಜನರನ್ನು ಕೂಡ ನೀವು ಏನು ಯೋಚನೆ ಮಾಡಬೇಡಿ. ಖಂಡಿತವಾಗಿ ದೇವರ ವಾಕ್ಯವನ್ನು ಇದ್ದಾಗೆ ಸಾರಿ ಎಂಬುದಾಗಿ ನೋಡಿ ಅವರು ನಿಜವಾದ ಒಂದು ಸೇವಕ, ನಿಜವಾದ ಅವರು ಧನ್ಯರಾಗಿದ್ದಾರೆ. ಹಾಗೆ ಶೆಬದ ರಾಣಿ ಕೂಡ ಸೊಲೊಮೋನನಿಗೆ ಅದು ಹೇಳಿದ್ದು, ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ದೇವರಿಂದ ಆಯ್ಕೆಗೊಂಡವರು ಈ ಪ್ರಾಪಂಚಿಕ ವಿಷಯಕ್ಕಾಗಿ ಆಸೆ ಪಡೋದಿಲ್ಲ. ಬೆಳ್ಳಿ ಬಂಗಾರ, ದೊಡ್ಡ ದೊಡ್ಡ ಮನೆ, ದೊಡ್ಡ ಮೊಬೈಲು, ದೊಡ್ಡ ಸೂಟುಗಳು, ದೊಡ್ಡ ಅಲಂಕಾರಗಳು, ನಾನಾ ಥರದಲ್ಲಿ ದೊಡ್ಡ ದೊಡ್ಡ ಕಾರುಗಳು, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋರು ಹೋಗೋದಿಲ್ಲ. ಯಾವುದಕ್ಕೂ ಆಸೆ ಪಡುವುದಿಲ್ಲ. ಸಿಕ್ಕಿದರಲ್ಲಿ ಜೀವನ ಮಾಡ್ತಾ ಹೋಗ್ತಾರೆ. ಸತ್ಯವನ್ನೇ ಖಂಡಿತ ಬೆಂಕಿ ಚೂರಾಗಿ ಮಾತಾಡ್ತಾರೆ. ಯಾರನ್ನು ಮುಲಾಜಿ ಇಡುವುದಿಲ್ಲ. ಇವರಾಗಿದ್ದಾರೆ ದೇವರಿಂದ ಆಯ್ಕೆಗೊಂಡವರು. ಅವರಲ್ಲಿ ಯಾವುದೇ ಅಲಂಕಾರ ಕೂಡ ಇರುವುದಿಲ್ಲ. ಇದನ್ನು ಕೇಳುವವರು ಧನ್ಯರಾಗಿದ್ದಾರೆ ಇಂಥವರ ಮಾತನ್ನ. ಅದಕ್ಕೆ ಮತ್ತಾಯ 3ನೇ ಅಧ್ಯಾಯದಲ್ಲಿ ಸ್ಥಾನಿಕ ಯೋಹಾನ ಅಲ್ಲಿ ಯಹೂದ್ಯರು ಗಲಿಲೆಯ ನದಿಯಲ್ಲಿಗೆ ಸ್ನಾನಕ್ಕೆ ಹೋಗೋತ್ತಿಗೆ ಅಲ್ಲಿ ಏನು ಹೇಳಿದ್ರು, ಯಾವ ರೀತಿ ಖಂಡಿಸ್ತಾ ಇದೆ ನೋಡಿ. ಮತ್ತಾಯ 3ನೇ ಅಧ್ಯಾಯದಲ್ಲಿ ಅದೇ ರೀತಿ ಇವತ್ತು ದೇವರಿಂದ ಆಯ್ಕೆಗೊಂಡವರು ಇವತ್ತು ಅನೇಕ ಪ್ರವಾದಿಗಳನ್ನು ನೋಡಬಹುದು. ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷಿಗಳು ಯಾಕೋಬ, ಯೋಹಾನ, ಪೇತ್ರನ ಮೂಲಕ, ಪೌಲನ ಮೂಲಕ ಯಾವ ರೀತಿ ದೇವರು ತಿಳಿಪಡಿಸಿದ್ರು ಅದೇ ರೀತಿ ಮಾತನಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಯೆಶಾಯ, ಯೆರೆಮೀಯ, ಯೆಜ್ಕೇಲ, ಪೌಲ, ಡ್ಯಾನಿಯಲ್ನ ಗ್ರಂಥದಲ್ಲಿಯೂ ಯಾವ ರೀತಿ, ಯೋಬನದಲ್ಲಿಯೂ ಕೂಡ ಯಾವ ರೀತಿ ಮಾತನಾಡಿದ್ರು, ದಾವಿದನ ಮೂಲಕ ಯಾವ ರೀತಿ ಮಾತನಾಡಿದ್ರು, ಮತ್ತೆ ಅನೇಕ ಪ್ರವಾದಿಗಳ ಮುಖಾಂತರ ಯಾವ ರೀತಿ ಮಾತನಾಡಿದ್ರು, ಅಲ್ಲಿ ಏನಾದರೂ ದೇವರು ರಾಜಿ ಮಾಡಿಕೊಂಡಿದ್ದಾರ, ದೇವರು ರಾಜಿ ಮಾಡಿಕೊಳ್ಳಿಲ್ಲ, ಖಂಡಿತ ತಿಳಿಸಿದ್ರು. ಅದನ್ನ ಹಾಗೆ ಯಾರು ಮಾತನಾಡ್ತಾರೆ, ಇವತ್ತು ಯಾರು ತಿಳಿಸ್ತಾರೋ, ಅದನ್ನು ಯಾರು ಕೇಳ್ತಾರೋ ಅವರು ಧನ್ಯರು. ಎಲ್ಲರೂ ಕೇಳಕ್ಕೆ ತಯಾರಿಲ್ಲ. ಅದುವೇ ಮತ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಕೂಡ ಹೇಳಿದ್ದು, ಸ್ವಾಮಿ ಅನ್ನೋರೆಲ್ಲ ಪರಲೋಕ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಸೇರುವರು ಎಂಬುದಾಗಿ ನಾಳೆಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಿಮ್ಮನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.